हेलो फ्रेंड्स, वेलकम टू ग्लोबल ऑनलाइन कನ್ನಡ फ्रेंड्स। ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಕುರಿತು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟಿಂದ 5 MCQಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ 1/11/2024ರಿಂದ ಹೊಸ ರಿವಿಷನ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ನೀವೇನಾದರೂ ಒಂದು ಹೊಸ ರಿವಿಷನ್ ಕೋರ್ಸನ್ನು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ನಿಮಗೆ ಪ್ರಿಪರೇಷನ್ ಮತ್ತು ರಿವಿಷನ್ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇವು ಎಲ್ಲ ಥಿಯರಿ ಲೆಕ್ಚರ್ಸ್ ಅನ್ನು ನೀವು 15 ದಿನದಲ್ಲಿ ನೋಡಿ ಮುಗಿಸಬಹುದು. ಸೊ ಇವುಗಳನ್ನ ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಕಂಪ್ಲೀಟ್ ಥಿಯರಿ ರಿವಿಷನ್ ನಿಮಗೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಎಲ್ಲಾ MCQ ಲೆಕ್ಚರ್ಸ್ ಮತ್ತೆ PDF ಗಳನ್ನ ಕೊಡ್ತಾ ಇದ್ದೀವಿ. ಸೊ ನೀವು ಅತಿ ಕಡಿಮೆ ಅವಧಿಯಲ್ಲಿ ಎಲ್ಲ MCQ ಗಳ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ಇದ್ರ ಜೊತೆಗೆ ನಿಮಗೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ. ಸೊ ನೀವು ಡೈಲಿ ಒಂದು 3 ಟೆಸ್ಟ್ಗಳನ್ನು ಅಟೆಂಡ್ ಆಗ್ತಾ ಹೋದರೆ ಸೊ ಎಲ್ಲ ಟೆಸ್ಟ್ಗಳನ್ನು ನೀವು 15 ದಿನದಲ್ಲಿ ಕವರ್ ಮಾಡ್ಕೊಳ್ಬಹುದು. ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳ ಒಂದು PDF ಅನ್ನು ಕೊಡ್ತಾ ಇದ್ದೀವಿ. ಬಹಳ ಕಡಿಮೆ ಅವಧಿಯಲ್ಲಿ 2 ದಿನದಲ್ಲಿ ನೀವು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಸೊ ಅದ್ರ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನೀವೇನಾದರೂ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ರಿವಿಷನ್ ನಿಮಗೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಸೊ ಇದರಿಂದ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಈ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು 3000 ರುಪೀಸ್ ಇರುತ್ತೆ. ಆದರೆ ನಾವು ಇವಾಗ ಕೇವಲ 1500 ರುಪೀಸ್ನಲ್ಲಿ ಈ ಒಂದು ಕೋರ್ಸ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ ಕೇವಲ 1280 ರುಪೀಸ್ನಲ್ಲಿ. ಸೊ ಅದೇ ರೀತಿ ಯಾವ ರೀತಿ ಒಂದು ಕೋರ್ಸನ್ನು ಜಾಯ್ನ್ ಆಗಬೇಕು ಅಂತ ನೋಡಿದಾಗ ಮೊದಲಿಗೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ನೀವು ಕೆಲವು ಮಟೀರಿಯಲ್ ಫ್ರೀಯಾಗಿ ಕೂಡ ಇದೆ, ನೀವು ನೋಡಿಕೊಂಡು ಜಾಯಿನ್ ಈ ಒಂದು ಆ್ಯಪ್ನಿಂದನೇ ಪೇ ಮಾಡಿ ಜಾಯ್ನ್ ಆಗ್ಬೋದು. ಅಥವಾ ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಕೂಡ ಮೆಸೇಜ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗ್ಬೋದು. ಸೊ ಹಾಗಾದ್ರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟು ಬಿ ಗ್ರಾಂಟೆಡ್ ದ ಸ್ಟೇಟಸ್ ಆಫ್ ಡೀಮ್ಡ್ ಯೂನಿವರ್ಸಿಟಿ ಇನ್ 1976. ಸೊ ಇಲ್ಲಿ ಪ್ರಶ್ನೆ ಏನಿದೆ, 1976ರಲ್ಲಿ ಡೀಮ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತ. So 4 options are given. Option A, Manipal Academy of Higher Education. Option B, Symbiosis Institute Pune. Option C, Tapar University Patiala. Option D, Amity University Noida. Yes, here the right answer is option A, Manipal Academy of Higher Education. So even the Manipal Academy of Higher Education, it is also known as the Manipal University. So it is a private research institute deemed to be university located in the town of Manipal, Udupi in Karnataka. So ಈ ಒಂದು Manipal Academy of Higher Education ಇದನ್ನು ನಾವು Manipal University ಅಂತಾನೂ ಕೂಡ ಕರಿತೀವಿ. ಇದೊಂದು ಪ್ರೈವೇಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿದೆ. ಇದು ಮಣಿಪಾಲ್ ನಲ್ಲಿದೆ. ಸೊ ಇಟ್ ಹ್ಯಾಸ್ ಬ್ರಾಂಚ್ ಕ್ಯಾಂಪಸಸ್ ಇನ್ ದುಬೈ ಅಂಡ್ ಮಂಗಳೂರು. ಸೊ ಇದ್ರ ಜೊತೆಗೆ ಇದು ದುಬೈ ಮತ್ತೆ ಮಂಗಳೂರಿನಲ್ಲಿ ಬ್ರಾಂಚಸ್ ಕೂಡ ಇದಾವೆ. ಸೊ ಇಟ್ ಹ್ಯಾಸ್ ಆಲ್ಸೋ ಸಿಸ್ಟರ್ ಕ್ಯಾಂಪಸಸ್ ಇನ್ ಸಿಕ್ಕಿಂ ಅಂಡ್ ಜೈಪುರ್. Question number 2. Which of the following authorities is not empowered to bring a university into existence? ಸೊ ವಿಶ್ವವಿದ್ಯಾಲಯವನ್ನು ಅಸ್ತಿತ್ವಕ್ಕೆ ತರಲು ಈ ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ? ಆಪ್ಷನ್ ಎ ಸ್ಟೇಟ್ ಗವರ್ಮೆಂಟ್, ಆಪ್ಷನ್ ಬಿ ಸೆಂಟ್ರಲ್ ಗವರ್ಮೆಂಟ್, ಆಪ್ಷನ್ ಸಿ UGC, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್, UGC. ಸೊ ಇಲ್ಲಿ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು UGCಗೆ ಅಧಿಕಾರ ಇಲ್ಲ. ಬಟ್ UGC ಪ್ರೊವೈಡ್ grants to the universities. It provides funds. ಸೊ ಇದು UGC ಏನು ಮಾಡುತ್ತೆ, ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಫಂಡ್ ಅನ್ನು ನೀಡ್ತಾ ಇದೆ. The University Grant Commission of India, it is a statutory body and it was set up according to the Act UGC Act 1956. It comes under the Ministry of Human Resource Development. Now it is known as the Ministry of Education and it was founded in 1956. The headquarters is in New Delhi. So objectives are coordination, determination and maintenance of standards of university education. Question number 3. Which of the following core values among the institutions of higher education are promoted by NAAC? NAAC stands for National Assessment and Accreditation Council. So here the right answer is option B. A, B and C are correct.
contributing to national development, fostering global competencies among the students, inculcating a value system among students and teachers. These three options are correct here. So question number 4, the South Asian University is located at Dakshina Asia Vishwavidyalaya ellide? Option A New Delhi, option B Jaipur, option C Kathmandu, option D Islamabad. Yes, here the right answer for this question is option A New Delhi is the right answer. So South Asian University, it is an international university and it was sponsored by 8 member states of South Asian Association for Regional Cooperation, SAARC. So the 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. Question number 5, which of the following satellite channel was launched on 26 January 2003 for the spread of technical growth and development of distance education in India? ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನ ಜನವರಿ 26, 2003ರಂದು ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಏಕಲವ್ಯ, ಆಪ್ಷನ್ ಬಿ ದ್ರೋಣಾಚಾರ್ಯ, ಆಪ್ಷನ್ ಸಿ ಜ್ಞಾನದರ್ಶನ್, ಆಪ್ಷನ್ ಡಿ ಜ್ಞಾನವಾಣಿ. Yes, here the right answer is option A Ekalavya is the right answer. So Ekalavya Technological Channel, it is a distant learning. It is joint initiative between the IIT and IGNOU. And it was inaugurated by Professor Murli Manohar Joshi, Honorable Minister HRD, SNT and Ocean Development on 26 January 2003. The objective of Ekalavya Technological Channel is to bring the audience the actual IIT classrooms virtually at their doorsteps. And this channel is dedicated to technical education. And the channel is designed to carry out video courses in different disciplines. Currently there are 8 complete courses are being run in parallel, and these are contributed by IIT Delhi, IIT Kharagpur and IIT Madras. So question number 6, another name of basic education is, ಮೂಲ ಶಿಕ್ಷಣದ ಇನ್ನೊಂದು ಹೆಸರು, another name of basic education or ನೈ ತಾಲೀಮ್ is, ಮೂಲ ಶಿಕ್ಷಣ ಅಥವಾ ನೈ ತಾಲೀಮ್ನ ಇನ್ನೊಂದು ಹೆಸರು. ಆಪ್ಷನ್ ಎ ಕಂಪಲ್ಸರಿ ಎಜುಕೇಶನ್, ಆಪ್ಷನ್ ಬಿ ನ್ಯೂ ಎಜುಕೇಶನ್ ಪಾಲಿಸಿ, ಆಪ್ಷನ್ ಸಿ ವಾರ್ಧಾ ಎಜುಕೇಶನ್ ಪ್ಲಾನ್, ಆಪ್ಷನ್ ಡಿ ಸರ್ವ ಶಿಕ್ಷಾ ಅಭಿಯಾನ್. Yes, here the right answer is option C Wardha Education Plan. So this is also known as the Nai Talim or basic education. Question number 7, the University of Allahabad was founded in the year. So Allahabad ವಿಶ್ವವಿದ್ಯಾಲಯವನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option A 1887. So the University of Allahabad, it is a public central university located in Allahabad in Uttar Pradesh, and it was established on 23 September 1887. It is the 4th oldest modern university in India. Question number 8, destiny of India is being shaped in her classroom. This is stated in option A National Policy on Education, option B National Knowledge Commission, option C Education Commission, option D University Education Commission. Yes, here the right answer is option C Education Commission 1964-66. So the destiny of India, it is shaped in her classroom, has been pointed out by Education Commission 1964-66. Question number 9, EHEI stands for. So the right answer is option B Equity in Higher Education Index. Option B is correct. Equity in Higher Education Index. Question number 10, the first inter-university center which was established by UGC in 1984 is 1984ರಲ್ಲಿ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಯಾವುದು? So the right answer is option C Inter University Accelerator Center. So ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ. ಸೊ ಇದು UGC ಅವರಿಂದ 1984ರಲ್ಲಿ ಸ್ಥಾಪಿಸಿದ ಮೊದಲ ಒಂದು ಇಂಟರ್ ಯೂನಿವರ್ಸಿಟಿ ಆಗಿದೆ. So Inter University Accelerator Center IUAC was set up by the University Grant Commission as the first inter university center called Nuclear Science Center,
after due approval of the Planning Commission and the Prime Minister in October 1984. The basic objective of Inter-University Accelerator Center is to provide front-ranking accelerator-based research facilities to create possibilities for internationally competitive research within the university system. Question number 11. Indian Institute of Mass Communication is located in. So, even the Indian Institute of Mass Communication ellide andre option A Ahmedabad, option B New Delhi, option C Hyderabad, option D Jaipur. Yes, here the right answer is option B New Delhi is the right answer. So, Indian Institute of Mass Communication, it is an Indian media center of learning, and it is funded and promoted by the government of India, New Delhi. Question number 12. The main objective of National Mission on Teachers and Training is to improve. ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿಯ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್, ಆಪ್ಷನ್ ಬಿ ಕ್ವಾಲಿಟಿ ಆಫ್ ಟೀಚಿಂಗ್, option C women education, option D all of the above. Yes, here the right answer is option B quality of teaching, ಬೋಧನೆಯ ಗುಣಮಟ್ಟ. Question number 13. The name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು. ಆಪ್ಷನ್ ಎ ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. Yes, here the right answer is ರೂಸಾ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ಈ ಒಂದು ಯೋಜನೆ ಉನ್ನತ ಶಿಕ್ಷಣದಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿತ್ತು. ಸೊ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಇಟ್ ಈಸ್ ಹಾಲಿಸ್ಟಿಕ್ ಸ್ಕೀಮ್ ಆಫ್ ಡೆವಲಪ್ಮೆಂಟ್ ಫಾರ್ ಹೈಯರ್ ಎಜುಕೇಶನ್ in India. It was initiated in the year 2013 by MHRD. It was centrally sponsored schemes aims at providing strategic funding to higher educational institutions. And remember, it was launched by Manmohan Singh. Question number 14. Which of the following is known as Calcutta University Commission? ಕೆಳಗಿನವುಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲ್ಪಡುತ್ತದೆ? ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್, ಆಪ್ಷನ್ ಬಿ ಕೋಟಾರಿ ಕಮಿಷನ್, option C Hunter Commission, option D Woods Dispatch. Yes, here the right answer is option A Sadler Commission. It is also known as the Calcutta University Commission. Yes, question number 15. API stands for. API antandre the right answer is option B Academic Performance Indicator. So API, it is the common abbreviation for Academic Performance Indicator, the measure that gives away the growth of student, teacher or an institution. It was introduced in the year 2010 by UGC. Question number 16. Which of the following organizations set up the National Assessment and Accreditation Council? ಕೆಳಗಿನ ಯಾವ ಸಂಸ್ಥೆಯು ಈ ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಿತು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. So NAC, National Assessment and Accreditation Council, it is an organization that assesses and accreditates the higher education institutions in India, and it is an autonomous body and funded by UGC. The headquarters is in Bengaluru, founded in the year 1994. Question number 17. First open university in India was. ಭಾರತದ ಮೊದಲ ಮುಕ್ತ ವಿಶ್ವವಿದ್ಯಾಲಯ. ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಬಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಂಧ್ರ ಪ್ರದೇಶ ಮುಕ್ತ ವಿಶ್ವವಿದ್ಯಾಲಯ. ಎಸ್, ಡಾಕ್ಟರ್ BR Ambedkar Open University in Hyderabad, Andhra Pradesh. It was set up on 26 August 1982. It is the first open university in India. Yes, question number 18. Which of the following was the first private institution to be granted the status of deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯ ಸ್ಥಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್. ಕ್ವೆಶ್ಚನ್ ನಂಬರ್ 19. ನ್ಯಾಷನಲ್ ಅಸೆಸ್ಮೆಂಟ್ and Accreditation Council, NAC, is headquartered in. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಡಿ ಬೆಂಗಳೂರು ಇಸ್ ದ ರೈಟ್ ಆನ್ಸರ್.
So the National Assessment and Accreditation Council, it is going to assess and accredit the higher education institutions in India. So it is an autonomous body and it was funded by the UGC. The headquarters is in Bangalore. Question number 20. In which of the following year National Commission for Minorities National Commission for Minorities Educational Institution NCMI was set up? ಸೊ ಯಾವ ವರ್ಷದಲ್ಲಿ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಆಯಿತು ಅಂತಾರೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 2004. ಸೊ ದ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, it was established as welfare of the religious minorities mentioned in the National Common Minimum Program and it was established in November 2004. Question number 21. Which of the following percentage figures was recommended by Kothari Commission and National Policy that should be spent on education? ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶಗಳನ್ನು ಕೋಠಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು? Yes, here the right answer is option C, 6% of gross domestic product. ಒಟ್ಟು ದೇಶೀಯ ಉತ್ಪನ್ನದ 6% ಹಣವನ್ನು ನಾವು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕು. Question number 22. Who among the following was the first education minister of independent India? ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ಆಪ್ಷನ್ ಎ ಅಬುಲ್ ಕಲಾಂ ಆಜಾದ್, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಸಿ ಎಸ್ ರಾಧಾಕೃಷ್ಣನ್, ಆಪ್ಷನ್ ಡಿ none of the above. Yes, here the right answer is option A, Abul Kalam Azad. So National Education Day, November 11 as an annual observance in India to commemorate the birth anniversary of Maulana Abul Kalam Azad. He was the first education minister of independent India. Question number 23. The idea of 4 pillars of education was suggested by? ಶಿಕ್ಷಣದ 4 ಸ್ತಂಭಗಳ ಕಲ್ಪನೆಯನ್ನ ಸೂಚಿಸಿದವರು ಯಾರು? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ ಯುಜಿಸಿ, ಆಪ್ಷನ್ ಸಿ NCTE, ಆಪ್ಷನ್ ಡಿ ಯುನೆಸ್ಕೋ. Yes, here the right answer is option D, UNESCO is the right answer. So the 4 pillars of education are learning to know, learning to do, learning to live together and learning to be. So these are given by UNESCO. Question number 24. Which of the following agency put forward the concept of proactive university? So ಈ ಒಂದು ಪೂರ್ವಭಾವಿ ವಿಶ್ವವಿದ್ಯಾಲಯ ಅಥವಾ ಪ್ರೋಆಕ್ಟಿವ್ ಯೂನಿವರ್ಸಿಟಿ ಎಂಬ ಪರಿಕಲ್ಪನೆಯನ್ನ ನೀಡಿದವರು ಯಾರು? Yes, the right answer is option B, UNESCO. So UNESCO stands for United Nations Educational, Scientific and Cultural Organization. Question number 25. CHEER stands for? So the right answer is option A. CHEER stands for Children Enrichment Education through Radio. So CHEER, it was meant for preschool children of socially deprived classes studying in Anganwadis in the age group of 3 to 6 years. It was carried out in 4 states: Andhra Pradesh, Orissa, Haryana and Uttar Pradesh. Question number 26. Which of the following is regarded as the first policy measure regarding higher education in India? ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮವೆಂದು ಪರಿಗಣಿಸಲಾಗಿದೆ? The right answer is option A, Wood's Dispatch. So when in 1854 he sent a dispatch to Lord Dalhousie, then the Governor General of India Wood suggested that primary schools must adopt vernacular languages, high school must adopt Anglo vernacular languages, and college level English should be the medium of education. So this comes under the Wood's Dispatch. ಅದರ ಜೊತೆಗೆ ಇದು ಮೊದಲ ನೀತಿ ಕ್ರಮ ಆಗಿತ್ತು ಹೈಯರ್ ಎಜುಕೇಶನ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ. Question number 27. A committee was set up in 1990 to review NPE 1986. Its report titled Towards an Enlightened and Humanist Society stated that system of higher education encourages memorization of facts and rather than the creativity. The head of the committee was option A, Acharya Ramamurthy. Question number 28.
In which year was the Association of Indian Universities originally set up? So AIU, Association of Indian Universities, ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option A, 1925. So Association of Indian University, it was set up in the year 1925. It is affiliated to Lovely Professional University. Question number 29. Where is India's first transgender university going to start? ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾಲಯ ಎಲ್ಲಿ ಆರಂಭವಾಗಿದೆ ಅಂತಂತಂದ್ರೆ ಆಪ್ಷನ್ ಎ ಉತ್ತರ ಪ್ರದೇಶ್. ಸೊ ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟ್ರಾನ್ಸ್ಜೆಂಡರ್ ಪೀಪಲ್ to facilitate education for the community from class 1 to post graduation. It was set up in Uttar Pradesh's Kushinagar district. Question number 30. Dash was the first ad hoc commission set up in India for the modernization and standardization of education. ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ. Yes, the right answer is option D, Kothari Commission. So National Education Commission, popularly known as the Kothari Commission, it was an ad hoc commission set up by Government of India to examine all aspects of educational sector in India. It was formed in 1964. The chairman was Daulat Singh Kothari. Question number 31. According to National Education on Policy NP 2020, the Union Cabinet has approved the renaming of which ministry as the Ministry of Education. National Education Policy 2020 ಪ್ರಕಾರ ಯಾವ ಸಚಿವಾಲಯವನ್ನ ಶಿಕ್ಷಣ ಸಚಿವಾಲಯ ಅಂತ ಪುನರ್ ನಾಮಕರಣ ಮಾಡಲಾಯಿತು ನಮಗೆಲ್ಲ ಗೊತ್ತಿದೆ. ಸೊ ಈ ಒಂದು MHRD, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಆಗಿ ಬದಲಾವಣೆ ಮಾಡಲಾಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 32. The major concept underlying distance education is? ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ. ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್, ಆಪ್ಷನ್ ಬಿ ಸಿಂಪ್ಲಿಸಿಟಿ, ಆಪ್ಷನ್ ಸಿ ಕಾಸ್ಟ್ ಇಫೆಕ್ಟಿವ್ನೆಸ್, ಆಪ್ಷನ್ ಡಿ ಆಬ್ಜೆಕ್ಟಿವಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಂಟಿನ್ಯೂಯಿಂಗ್ ಎಜುಕೇಶನ್, ಮುಂದುವರಿದ ಶಿಕ್ಷಣ. Question number 33. After how many years National Education on Policy reformed? ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸುಧಾರಣೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ಬಿ 34. Question number 34. Which of the following is non-conventional learning program in higher education? ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ವಯಂ. ಸ್ವಯಂ ಇದು ಒಂದು ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಆಗಿದೆ and it was started by Ministry of Education, so under Digital India, to give pre-entry to web courses covering advanced education, high school and skill sector courses. It was launched in 2017. Question number 35. Global Initiative of Academic Networks has been launched by Government of India in order to. ಸೊ ಗ್ಲೋಬಲ್ ಇನಿಷಿಯೇಟಿವ್ ಆಫ್ ಅಕಾಡೆಮಿಕ್ ನೆಟ್ವರ್ಕ್ಸ್ ಅನ್ನ ಭಾರತ ಸರ್ಕಾರ ಯಾವುದಕ್ಕಾಗಿ ಆರಂಭಿಸಿದೆ ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಟು ಎನ್ಕರೇಜ್ ಸ್ಕಾಲರ್ಸ್ ಎಂಗೇಜ್ಮೆಂಟ್ ವಿತ್ ದೇರ್ ಕೌಂಟರ್ ಪಾರ್ಟ್ ಇನ್ ಇಂಡಿಯಾ. ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು. ಕ್ವೆಶ್ಚನ್ ನಂಬರ್ 36. ನ್ಯಾಷನಲ್ ನಾಲೆಜ್ ಕಮಿಷನ್ ವಾಸ್ ಹೆಡೆಡ್ ಬೈ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಮ್ ಪಿತ್ರೋದಾ. ನ್ಯಾಷನಲ್ ನಾಲೆಜ್ ಕಮಿಷನ್, it was Indian think tank charged with considering possible policies that might sharpen India's comparative advantage in the knowledge intensive service sectors. It was constituted on 13 June 2005 by Prime Minister Manmohan Singh. The objectives is enable the development of vibrant knowledge based society. Headquarters is in New Delhi. Question number 37. The University of Vallabhi was important center for dash learning. So Vallabhi ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಪ್ರಮುಖ ಕೇಂದ್ರವಾಗಿತ್ತು. The right answer is option C, Buddhist. Question number 38. The main aim of faculty recharge scheme of UGC was? UGC faculty recharge ಯೋಜನೆಯ ಮುಖ್ಯ ಗುರಿ ಏನು ಅಂತಂದ್ರೆ ಆಪ್ಷನ್ ಎ, ಅಡ್ರೆಸ್ ದ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದರ ಒಂದು ಮುಖ್ಯ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಲೆಕ್ಚರರ್ಸ್, ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು.
Question number 39. Which of the following is an online storehouse of all academic awards like certificates, diplomas, degrees, mark sheets? ಪ್ರಮಾಣ ಪತ್ರಗಳು, ಡಿಪ್ಲೊಮಾ, ಡಿಗ್ರಿಗಳು, ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರ್ ಹೌಸ್ ಅಂತ ಯಾವುದನ್ನ ಕರಿತಾ ಇದ್ದೀವಿ ಅಂತಂದ್ರೆ ಆಪ್ಷನ್ ಡಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. So your Union Cabinet has approved establishing a digital depository of academic awards to be known as National Academic Depository. The vision of National Academic Depository is born out upon an initiative to provide an online storehouse of all academic awards. It is 24/7 online store for certificates, diplomas, degrees, mark sheets. Question number 40. The introduction of MOOC is in open and distance learning program is justified because of. The right answer is option C, accessibility considerations. ಮುಕ್ತ ಮತ್ತು ದೂರ ಶಿಕ್ಷಣ ಕಾರ್ಯಕ್ರಮದಲ್ಲಿ MOOC ಪರಿಚಯವನ್ನ ಸಮರ್ಥಿಸುವುದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಪ್ರವೇಶಿಸುವಿಕೆಯ ಪರಿಗಣನೆಯ ಆಧಾರದ ಮೇಲೆ. Question number 41. Center for Cellular and Molecular Biology is located in. ಸೊ ಈ ಒಂದು ಸೆಲ್ಯುಲರ್ ಅಂಡ್ ಆಣ್ವಿಕ ಜೀವಶಾಸ್ತ್ರ ಕೇಂದ್ರ ಹೈದರಾಬಾದ್ ನಲ್ಲಿದೆ. ಇಟ್ ಈಸ್ ಲೊಕೇಟೆಡ್ ಅಟ್ ಹೈದರಾಬಾದ್. ದ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ, ಇಟ್ ಈಸ್ ಅನ್ ಇಂಡಿಯನ್ ಫಂಡಮೆಂಟಲ್ ಲೈಫ್ ಸೈನ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಲೊಕೇಟೆಡ್ ಇನ್ ಹೈದರಾಬಾದ್. ಕ್ವೆಶ್ಚನ್ ನಂಬರ್ 42. ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಸ್ ಲೊಕೇಟೆಡ್ ಅಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಾರ್ಧಾ. Question number 43. According to Vision Paper 12 5-year plan, the targeted staff strength envisaged for social sciences, humanities, management and arts subjects in higher education courses is. 12ನೇ ಪಂಚವಾರ್ಷಿಕ ಯೋಜನೆಯ ವಿಷನ್ ಪೇಪರ್ನ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ, ಮಾನವಿಕ, ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ ಆಪ್ಷನ್ ಬಿ 1:15 ಅಂದರೆ 15 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು. Question number 44. Distance Education Council set up the Arjun Singh Center for Distance and Open Learning in the year 2002 in. The right answer is option A, Jamia Millia Islamia University. Question number 45. The first inter-university center which was established by UGC in 1984 is. 1984ರಲ್ಲಿ UGC ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ ಅಂದ್ರೆ ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್. ಇದನ್ನ ನ್ಯೂಕ್ಲಿಯರ್ ಸೈನ್ಸ್ ಸೆಂಟರ್ ಅಂತ ಕೂಡ ಕರಿತೀವಿ. ಕ್ವೆಶ್ಚನ್ ನಂಬರ್ 46. ಹೂ ಹ್ಯಾವ್ ಸೈನ್ಡ್ MOU ಫಾರ್ ರೆಕಗ್ನಿಷನ್ ಆಫ್ ಟೀಚರ್ ಎಜುಕೇಶನ್ ಇನ್ ಸ್ಪೆಷಲ್ ಎಜುಕೇಶನ್ ಪ್ರೋಗ್ರಾಮ್ ಇನ್ ಇಂಡಿಯಾ. ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣವನ್ನ ಗುರುತಿಸಲು ಯಾರು MOUಗೆ ಸಹಿ ಹಾಕಿದ್ದಾರೆ ಅಂತಂದ್ರೆ ಆಪ್ಷನ್ ಡಿ RCI ಅಂಡ್ NCTE. RCI ಮೀನ್ಸ್ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, NCTE National Council for Teacher Education. Question number 47. In which year was the Association of Indian Universities originally set up? 1925. Question number 48. On National Youth Day observed across India on 12th January commemorate the birth anniversary of which famous Indian personality. ಜನವರಿ 12ರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ. ಇದು ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್. So National Youth Day, it is celebrated on 12th January being the birthday of Swami Vivekanand. Question number 49. Name of the research station on Antarctic set up by India is. ಭಾರತ ಸ್ಥಾಪಿಸಿದ ಅಂಟಾರ್ಕ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರು ಆಪ್ಷನ್ ಎ ದಕ್ಷಿಣ ಗಂಗೋತ್ರಿ. ಕ್ವೆಶ್ಚನ್ ನಂಬರ್ 50. ಇನ್ ವಿಚ್ ಇಯರ್ ವಾಸ್ ದ NBA ಸೆಟಪ್. NBA ಅನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಆಪ್ಷನ್ ಬಿ 1994. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಅದೇ ರೀತಿ KSET 2024 ಪೇಪರ್ 1 ರಿವಿಷನ್ ಕೋರ್ಸ್ನಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, PYQs ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನ ನೀಡ್ತಾ ಇದೀವಿ ಕೇವಲ 1500 ರೂಪೀಸ್ನಲ್ಲಿ. ಸೊ ಅದೇ ರೀತಿ ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ ಅನ್ನ ನೀಡ್ತಾ ಇದೀವಿ. ಸೊ ಇದಕ್ಕೆ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿನೂ ಜಾಯ್ನ್ ಆಗ್ಬೋದು. ಎಸ್, ಅದೇ ರೀತಿ ಹೆಚ್ಚಿನ ಮಾತಿಗೆ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಳಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.